ಸಾಮಾನ್ಯವಾಗಿ ವ್ಯೂವರ್ಸು ಫ್ಯಾನ್ಸ್ ನೋಡಿ ಮೆಚ್ಕೊಳ್ಳೋದು ಇಷ್ಟು ಜನ ಇಂಡಸ್ಟ್ರಿ ಮಂದಿ ಬಂದು ಸಿನಿಮಾ ಮೆಚ್ಕೊಂಡು ಒಳ್ಳೊಳ್ಳೆ ಪ್ರಶಂಸೆಗಳನ್ನ ಮಾಡ್ತಿದ್ದಾರೆ. ಇಲ್ಲ, ಒಂದೇನಂದರೆ ಆ್ಯಕ್ಚುಲಿ ಈಗ ಹಿರಿಯರು ಅಂದರೆ ನಾವು ಆ್ಯಕ್ಚುಲಿ ಅವ್ರನ್ನ ನೋಡಿ ಕಲ್ತ್ಕೊಂಬಂದಂಥ ಅವ್ರು ಹಿರಿಯರು ಬಂದು ಹೇಳಿದಾಗ ನಾವು ಕರೆಕ್ಷನ್ಗಳು ನಾವು ಮಾಡ್ಕೊಳ್ತೀವಿ. ಸೊ ಆ್ಯಕ್ಚುಲಿ ಶಿವಮ್ಮ ಆಗಲಿ ಎಲ್ಲರೂ ಆಗಲಿ ಬಂದು ಮಾಡೋದು ಅದೇನು ದೊಡ್ಡದಲ್ವಾ. ನಮ್ಮ ಸೆಲೆಬ್ರಿಟಿಗಳು ಬಂದು ಆ್ಯಕ್ಚುಲಿ ನಮ್ಮೊಂದು ಆಶೀರ್ವಾದ ಮಾಡಿದ್ರೆ ತುಂಬ ದೊಡ್ಡ. ಕರ್ನಾಟಕದ ಗೆಲುವು ಸರ್, ಇಂಡಸ್ಟ್ರಿ ಬಿಟ್ಬಿಡಿ, ಕರ್ನಾಟಕದ ಗೆಲುವು ಸರ್. ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್? ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ ಒಂದೇ ಬಸ್ ಪ್ರಶ್ನೆ. ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿದಾಗ ನಾನು ಈ ಕಡೆ ವಾಸ ಕೇಳ್ತೀನಿ. ಇಲ್ಲ, ನೀವು ಇಲ್ಲಿಗೆ ಬಂದ್ಬಿಟ್ರೆ ಓಕೆ. ನಂದಿದ್ದು 2ನೇ ಸಲಮ್ಮ, 2ನೇ ಸಲನೇ ನೋಡ್ತಾರೆ. ಇನ್ನೂ ಯಾವುದೂ ಇಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲ, ಯಾರಿಗಾರಿಗೂ ಎಲ್ಲೋ ಒಂದು ಕಡೆ ಟಚ್ ಆಗಿರುತ್ತೆ ಅಂತ, ಸೊ ಅದಕ್ಕೋಸ್ಕರ. ಇಡೀ ಸಿನಿಮಾ ಎಲ್ಲ ಸೀನು ಫೇವ್ರೇಟ್ ಆಗೇ ಮಾಡಿರ್ತೀವಿ, ಎಲ್ಲನೂ ಅಷ್ಟೇ. ಸರ್ ಮಾಡಿದವ್ರು ಇವರು ಸರ್, ಅದಕ್ಕೆ ತಾಳ ಹಾಕ್ದವ್ರು ಅವರು ಸರ್, ಅದಕ್ಕೆ ಬರ್ದವ್ರು ಇಲ್ಲಿದ್ದಾರೆ ಸರ್, ಕತೆ ಮಾಡಿದವ್ರು ಇಲ್ಲಿದ್ದಾರೆ ಸರ್. ನೀವು ಇಷ್ಟು ಜನ 4 ಜನ ಸೇಟ್ ತಟ್ಟಿದ್ದು ಅಷ್ಟು ಪಾತ್ರ ಸರ್. ನಾನು ಹೇಳೋದು ಬೇಡ ಸರ್, ಅಲ್ಲ ಸರ್, ನಾನು ಹೇಳೋದು ಬೇಡ ಸರ್. ಅವ್ರು ಹೇಳ್ತಾ ಇದ್ರಲ್ಲ, ತೊಗೊಳ್ಳೋಣ ಫಸ್ಟ್. ನಾನೇನು ಕೇಳಿ ಈಗ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ ಇನ್ನೂ ಟೈಮ್ ಇದೆ ಹೇಳೋಕ್ಕೆ. ಎಲ್ಲಿಗಮ್ಮ? ಅದು ನಮ್ಮ ಪ್ರೊಡ್ಯೂಸರಿಗೆ ಕೇಳಬೇಕಮ್ಮ, ನೀವು ನನಗೆ ಕೇಳಿದ್ರೆ ಅವ್ರು ಪ್ಲ್ಯಾನ್ ಮಾಡಬೇಕಲ್ಲಮ್ಮ. ಈ ಸಿನಿಮಾದಲ್ಲಿ ಇಡೀ ಇಂಡಿಯಾಗೆ ಸೇರ್ಬೇಕಾಗಿರೋದು ಒಂದು ಕಂಟೆಂಟ್ ಇದೆ. ಹಂಗಾಗಿ ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ವಲ್ಲ ಸರ್, ಹಾಗೆ ಇನ್ನೊಂದ್ಸಲ ಏನಕ್ಕೆ ಅದು ಬರೀ ಕನ್ನಡಕ್ಕಂತ ಸೀಮಿತ ಆಗಿತ್ತು. ಇದು ಬೇರೆ ಭಾಷೆಗಳಿಗೆ ನೀವು ತಲುಪಬೇಕಂದ್ರೆ ಬೇರೆ ಟೀಮ್ ಎಲ್ಲ ಸೇರಿ ಏನು ಪ್ರಯತ್ನಗಳು ಮಾಡ್ತಿದ್ದಾರೆ? ಏನು ಅವರು ಎಲ್ಲ ಅವ್ರ ಮೇಲೆ ಬಿಟ್ಟು ಸರ್, ಟೆಕ್ನಿಕಲ್ ಏನಿದ್ರು ಇಲ್ಲಿ ಕೇಳಿ ಸರ್, ಅವ್ರು ಹೇಳ್ತಾರೆ. ಕಲಾವಿದ ಅನ್ನಿಸ್ಕೊಂಡು ಮಣ್ಗೋಗೋ ತನಕ ಅವ್ನು ಆ್ಯಕ್ಚುಲಿ ಸಮಾಧಾನ ಪಡೋಲ್ಲ ಸರ್. ಮಾಡ್ಬೇಕು ಯಾರನ್ನಾರು ಕೇಳಿದ್ರು ಸರ್, ಹೌದಪ್ಪ ಹ್ಯಾಪಿ ನಾವು. ಹಾಂ, ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ, ಹಾಗೆ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ನಮ್ಮ ಜೊತೆಗೆ ಸೇರಿದ್ದಕ್ಕೆ. ಸೊ ಕಾಟೇರ ಸಿನಿಮಾಗೆ ಅವ್ರು ತೋರಿಸ್ತಾರ ಪ್ರೀತಿ, ನೀವುಗಳು ತೋರಿಸ್ತಾರ ಪ್ರೀತಿ, ಅದು ಪೂರ್ವಕ ಧನ್ಯವಾದಗಳಂತೀವಿ. ಥ್ಯಾಂಕ್ ಯು.